ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ, ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೆನೆ ನನ್ನ ಎಚ್ಚರಗೊಳಿಸಿ. ಜನರು ದಿಕ್ಕಾಪಾಲಾಗ್ತಾರೆ. ಎಲ್ಲೋ ಒಂದ್ ಕಡೆ ಕಾರಣ ಏನು, ಇದರ ಸಮಸ್ಯೆ ಏನು, ಇದ್ರ ಯಾವ ಸರ್ಕಾರಗಳು 5 ವರ್ಷ ಬಂದ್ರು ಸಹ ಇವತ್ತು 5 ವರ್ಷ ಇದ್ದು ಹೊರಟೋಗ್ತಾರೆ. ಅದು ಧರ್ಮಸಿಂಗ್ ಆಗ್ಲಿ, SM ಕೃಷ್ಣ ಟೈಮ್ ಆಗ್ಲಿ, ಅದು ಜಯಂತ್ ಪಟೇಲ್ರಾಗ್ಲಿ, ವೀರಪ್ಪ ಮೊಯ್ಲಿ ಆಗ್ಲಿ, ಮತ್ತೆ ಏನು ಸದಾನಂದ ಗೌಡ್ರಾಗ್ಲಿ, ಏನು ಜಗದೀಶ್ ಶೆಟ್ಟರ್ ಆಗ್ಲಿ, ನಮ್ಮ ಏನು ಬಸವರಾಜ ಬೊಮ್ಮಾಯಿ ಅವರಾಗ್ಲಿ, ಮತ್ತೆ ಹಾಗೆ ಏನು ಇವತ್ತು ಸಿದ್ದರಾಮಯ್ಯ ಅವ್ರು ಇರೋದಾಗ್ಲಿ, ಎಲ್ಲೋ ಒಂದ್ ಕಡೆ ರಾಜಕಾರಣಿಗಳು ನಾವೆಲ್ಲೋ ಒಂದ್ ಕಡೆ ದೂರ್ತೀವೋ ಇನ್ನೊಂದು ಮಾಡ್ತೀವೋ ಏನೋ ಅದು ನಮಗೆ ಬೇಕಾಗಿಲ್ಲ. ಆದರೆ ಎಲ್ಲೋ ಒಂದ್ ಕಡೆ ರಾಜಕಾರಣಿಗಳು 5 ವರ್ಷದ ಮಾತ್ರ ಚುನಾವಣೆಯಲ್ಲಿ ಆಯ್ಕೆ ಆಗಿರ್ತಾರೆ. 5 ವರ್ಷ ಎಷ್ಟು ಬೇಕೋ ಬಳದಿ ಬಾಯಿಗೆ ಹಾಕೊಂಡು ಹೊರಟೋಗ್ತಾರೆ. ಆದರೆ ಮಳೆಯ ಅವಾಂತರಕ್ಕೆ ಕಾರಣಗಳೇನು, ಎಲ್ಲೆಲ್ಲಿ ನಾವು ಬೆಂಗಳೂರು ಸುತ್ತಾಡುವಂತ ಸಂದರ್ಭದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಏನು 28 ಒಂದು ಸಂಸದರು ಇದ್ದಾರೆ. ಆ 28 ಸಂಸದರು ಸಹ ಇವತ್ತು ಬೆಂಗಳೂರಲ್ಲೇ ಇರ್ತಾರೆ. ಅದು 224 MLAಗಳು ಸಹ ಇವತ್ತು ಕಾರ್ಯಚಟುವಟಿಕೆಗಳಲ್ಲಿ ಬೆಂಗಳೂರಲ್ಲೇ ಇರ್ತಾರೆ. ಆದರೆ ಬೆಂಗಳೂರು ಮಹಾನಗರದಲ್ಲಿ ಇರುವಂತದ್ದು 4 ಏನು MP ಗಳು ಏನು ಅಲ್ಲಿ ಒಂದು MP ಗಳಾಗ್ಲಿ MLAಗಳಾಗ್ಲಿ ಏನು ಅಲ್ಲಿ ವ್ಯವಸ್ಥೆಗಳು ಎಲ್ಲೋ ಒಂದ್ ಕಡೆ ಎಲ್ಲವನ್ನು ಗಮನಿಸಿರ್ತಾರೆ. ಆದ್ರೂ ಸಹ ನಮ್ಗೆ ಯಾಕೆ ಬೇಕು ಅನ್ಕೊಂಡು ರಾಜಕಾರಣ ಮಾಡ್ಕೊಂಡು ದೊಬ್ಬರಾಟ ಮಾಡ್ಕೊಂಡು ಮಾಧ್ಯಮದಲ್ಲಿ ಮೈಕ್ ಹಿಡಿಯುವಂಥದ್ದಲ್ಲಿ ಮೈಕ್ ಬಗ್ಗೆ ಪುಂಕಿ ವಿರೋಧಗಳು ಮಾಡ್ಕೊಂಡು ಟೀಕೆ ಮಾಡ್ಕೊಂಡು ಪರ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಕಾಲಹರಣ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಬೆಂಗಳೂರಿನ ಸಮಸ್ಯೆಗಳನ್ನ ಯಾರು ಬಗೆಹರಿಸುವಂತರು ನಾಯಕರುಗಳು ಯಾರು ಇಲ್ಲ. ಇವತ್ತು 200ಕ್ಕೂ ಹೆಚ್ಚು ಕಾರ್ಪೊರೇಟ್ಗಳು ಇದ್ದಾರೆ, ಹಾಗೆಯೇ MLAಗಳು ಸಹ ಇದ್ದಾರೆ. ಇದ್ರೂ ಸಹ ಇವತ್ತು ಜನಪ್ರತಿನಿಧಿಗಳು ಎಲ್ಲೋ ಒಂದ್ ಕಡೆ ಎಡುತ್ತಿದ್ದಾರೆ. ಮತ್ತೆ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ದೊಡ್ಡ ಪೊಂಕ ಬಿಡ್ತಾರೆ. ನಾನು ಅದ್ ಮಾಡ್ತೀನಿ, ಗ್ರೇಟರ್ ಬೆಂಗಳೂರು ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ. ಎಲ್ಲ ಒಂದ್ ಕಡೆ DK ಶಿವಕುಮಾರ್ ಅವರು ಉಸ್ತುವಾರಿ ತೆಗೆದುಕೊಂಡಿದ್ದಾರೆ. ಉಸ್ತುವಾರಿ ತೆಗೆದುಕೊಂಡ್ರು ಸಹ ಅವ್ರ ಬಗ್ಗೆ ನಾವು ಟೀಕೆ ಮಾಡುವುದು, ಟಿಪ್ಪಣಿಗಳು ಮಾಡುವುದು. ಎಲ್ಲ ಒಂದ್ ಕಡೆ 5 ವರ್ಷ ಇರ್ತಾರೆ, ಆ ಸರ್ಕಾರ ಉಳ್ಳೋಗುತ್ತೆ, ಇನ್ನೊಂದು ಹೋಗ್ಬಿಡುತ್ತೆ. ಆದರೆ ಜನರ ಸಮಸ್ಯೆಗಳು ಏನಾಗ್ತಿದೆ ಅಂದ್ರೆ ಜನರು ಮನೇಲಿರುವಂತ ಕಸನ ತಗೊಂಡ್ಕೊಂಡು ಮೋರಿಗೊಳಗೆ ಹಾಕುದು, ಎಲ್ಲ ಒಂದ್ ಕಡೆ ಹೋಗ್ತಾ ಇರುವಂತ ವೇಸ್ಟೇಜ್ಗಳನ್ನ ಹರಿಯುವಂತ ನದಿಗಳಿಗೆ ಹಾಕುದು, ಎಲ್ಲ ಒಂದ್ ಕಡೆ ಅಲ್ಲಿ 1 ಅಡಿ 2 ಅಡಿ 3 ಅಡಿ ಜಾಗನೂ ಬಿಡ್ದೇನೆ ಅಲ್ಲೇ ಮೋರಿ ಪಕ್ಕದಲ್ಲೇ ಮನೆಗಳನ್ನ ಕಟ್ಟುದು. ಮತ್ತೆ ಹಾಗೆಯೇ ಬೇಕಾಬಿಟ್ಟಿ ಸ್ವೇಚ್ಛಾಚಾರಕ್ಕೆ ರೋಡ್ಗಳ ಗುಂಡಿಗಳನ್ನ ಆಗಿದ್ದು, ಅವ್ರ ಇಷ್ಟಾಚಾರಕ್ಕೆ ನಲ್ಲಿ ಕಲೆಕ್ಷನ್ ತೆಗೆದು ಇನ್ನೊಂದು ತಗೊಳ್ಳೋದು, ಯಾವ ಮನೆ ಮುಂದೆ ಏನ್ ಬೇಕು ಎಲ್ಲ ಗಿಡ ಗಂಟೆಗಳನ್ನ ನಡ್ಕೊಳ್ಳೋದು, ಎಲ್ಲೋ ಒಂದ್ ಕಡೆ ಈ ತರ ದೊಂಬರಾಟ ಮಾಡ್ಕೊಂಡು ಇವತ್ತು ಜನಸಾಮಾನ್ಯರದು ತಪ್ಪಿದೆ. ನಾವೆಲ್ಲೋ ಒಂದ್ ಕಡೆ ರಾಜಕಾರಣಿಗಳನ್ನ ದೂರಿದ್ರು ಸಹ ಇವತ್ತು ಜನಸಾಮಾನ್ಯರು ತಮ್ಮ ಕರ್ತವ್ಯಗಳನ್ನ, ತಮ್ಮಲ್ಲಿ ಇರುವಂತ ಜವಾಬ್ದಾರಿಗಳನ್ನ ಮರೆತಿದ್ದಾರೆ. ಎಲ್ಲ ಒಂದ್ ಕಡೆ ಜನಸಾಮಾನ್ಯರು ಸಹ ಇವತ್ತು ಬೆಂಗಳೂರಲ್ಲಿ ಇವತ್ತು ಬೃಹತ್ ಇಡೀ ವಿಶ್ವ ಮಟ್ಟದಲ್ಲಿ ಇವತ್ತು ಬೆಂಗಳೂರು ಒಂದು ಶ್ರೇಷ್ಠವಾದಂತ ನಗರ ಆಗಿದೆ. ಆದ್ರೆ ಸಹ ಇವತ್ತು ವೇಸ್ಟೇಜ್ ಅಲ್ಲಿ ತುಳುಕ್ತಿದೆ, ಇವತ್ತು ನಂಬರ್ 1 ಆಗಿದೆ. ಎಲ್ಲ ಒಂದ್ ಕಡೆ ನಾನು ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಏನ್ ಮನವರಿಕೆ ಮಾಡ್ತಿದ್ದೀನಿ ಅಂದ್ರೆ, ಬೆಂಗಳೂರಲ್ಲಿ ಮಳೆ ಬರುವಂತ ಸಂದರ್ಭದಲ್ಲಿ ಯಾಕೆ ಇವತ್ತು ಮನೆಗಳಿಗೆ ನೀರುಗಳ ನುಗ್ಗುತ್ತೆ, ಮತ್ತೆ ಯಾಕೆ ಜನ ವ್ಯವಸ್ಥೆ ಅಸ್ತವ್ಯಸ್ತ ಆಗುತ್ತೆ, ಮತ್ತೆ ರಸ್ತೆಗಳು ಯಾಕೆ ಒಂದು ಟ್ರಾಫಿಕ್ ಜಾಮ್ ಆಗುತ್ತೆ, ಎಲ್ಲೋ ಸಮಸ್ಯೆಗಳು ಎಷ್ಟೊಂದು ಆಗ್ತದೆ. ಒಂದ್ ಕಡೆ ರಾಜಕಾರಣಿಗಳನ್ನ ದೂರ್ಕೊಂಡ್ ಬಂದು, ಸರ್ಕಾರಗಳನ್ನ ದೂರ್ಕೊಂಡ್ ಬಂದು, ಯಾವುದೇ ಒಂದು BBMP ಅಧಿಕಾರಿಗಳಾಗ್ಲಿ ಮತ್ತೆ ಹಾಗೆ ಜನಪ್ರತಿನಿಧಿಗಳಾಗ್ಲಿ ಯಾರು ಸಹ ಗಮನ ಕೊಡಲ್ಲ. ಎಲ್ಲರೂ ಸಹ ಬಂದಂತ ಸಂದರ್ಭದಲ್ಲಿ ಬರುವಂತ ದುಡ್ಡುಗಳನ್ನ, ಕಮಾಯಿಗಳನ್ನ ಬರುವಂತ ಅವ್ರಿಗೆ ಏನು ಇದಾಗಿರುತ್ತೆ, ಅವ್ರ ದುಡ್ಡು ಎಷ್ಟು ಎತ್ಕೋಬೇಕಾದ್ರು ಭ್ರಷ್ಟಾಚಾರ ಮಾಡ್ಕೊಂಡು ಹೊರಟೋಗ್ತಾರೆ. ಆದ್ರೆ ಜನಸಾಮಾನ್ಯರಿಗೆ ಹೊರೆಗಳಾಗುತ್ತೆ, ಆಗುವಂತ ಕೆಲಸಗಳಾಗಲ್ಲ, ಮೋರಿಗಳು ಕ್ಲೀನ್ ಆಗಲ್ಲ, ರಸ್ತೆಗಳು ಕ್ಲೀನ್ ಆಗಲ್ಲ, ರಸ್ತೆ ಗುಡ್ಡಿಗಳು ಮುಚ್ಚಲ್ಲ. ಎಲ್ಲ ಒಂದ್ ಕಡೆ ಇವತ್ತು ರಾಜ್ಯದಲ್ಲಿ ಸಮಸ್ಯೆಗಳು ಇಲ್ದಿದ್ದೇನೆ ಇವತ್ತು ಯಾವುದೇ ಒಂದು ಜನಪ್ರತಿನಿಧಿಗಳು ಇವತ್ತು ನಾವು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಹೇಳ್ಕೊಂಡು ನಮ್ಮ ಮುಂದೆ ಬಂದು ಮತಗಳನ್ನ ಕೇಳಲ್ಲ. ಆದ್ರೂ ಸಹ ನಾನು ಬೆಂಗಳೂರು ಬಗ್ಗೆನೇ ಇವತ್ತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬೆಂಗಳೂರು ಆಗಿರುವಂತ ಅಲ್ಲೋಲಕಲ್ಲ ಇವತ್ತು IT-BT ಕಂಪ್ನಿಗಳು ಬೃಹತ್ಕಾರ ಬೆಳೀತಿದೆ. ದೊಡ್ಡ ಅಪಾರ್ಟ್ಮೆಂಟ್ಗಳು, ದೊಡ್ಡ ಮಾಲ್ಗಳು, ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ದೊಡ್ಡ IT-BT ಕಂಪ್ನಿಗಳು, ದೊಡ್ಡ ಬಿಲ್ಡರ್ಸ್ಗಳು, ಡೆವಲಪರ್ಸ್ಗಳು ಇವತ್ತು ಬೆಂಗಳೂರನ್ನ ಆಕ್ರಮಣ ಮಾಡ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಇಷ್ಟೊಂದು ಜನಸಂಖ್ಯೆ ಜಾಸ್ತಿ ಆದ್ರೂ ಸಹ ಇವತ್ತು ತಾಯಿ ಭೂಮಾತೆ ಬೆಂಗಳೂರಲ್ಲಿ ತಡೆಯುವಂತ ಶಕ್ತಿ ಇಲ್ಲ. ಸರಿಯಾದಂತ ಮೋರಿಗಳಿಲ್ಲ, ಸರಿಯಾದಂತ ರಸ್ತೆಗಳಿಲ್ಲ, ಸರಿಯಾದ ಗುಂಡಿಗಳಿಲ್ಲ ಅಂತ ಹರಿಯುವಂತ ಸ್ವಚ್ಛ ನೀರುಗಳಿಗೇನೆ ಇವತ್ತು ಮೋರಿ ನೀರುಗಳನ್ನ ಬಿಟ್ಬಿಡ್ತಾರೆ. ಎಲ್ಲ ಒಂದ್ ಕಡೆ ಕುಡಿಯೋ ನೀರಲ್ಲೂ ಸಹ ಇವತ್ತು ಸ್ವಚ್ಛತೆ ಇಲ್ಲ.
ಎಲ್ಲೋ ಒಂದ್ ಕಡೆ ಜನ ಸಾಮಾನ್ಯರ ಅಸ್ತವ್ಯಸ್ತ ಆಗುತ್ತೆ. ಅದೇ ಮಳೆ ಬರುವಂತ ಸಂದರ್ಭದಲ್ಲಿ ಜನಸಾಮಾನ್ಯರ ಬದುಕು ಎಷ್ಟು ಶೋಚನೀಯವಾಗಿರುತ್ತೆ, ಸಾವು ನೋವುಗಳಾಗುತ್ತೆ. ಅಲ್ಲಿ ಎಷ್ಟು ಸಾವಾಗಿದೆ, ಇಲ್ಲಿಷ್ಟು ನೋವಾಗಿದೆ, ಆ ಮನೇಲಿ ಇಷ್ಟು ನೀರು ತುಂಬಿಕೊಂಡಿದೆ, ಆ ಒಂದು ನೀರಿನ ಮಟ್ಟಕ್ಕೆ ಆ ಮನೆ ಕುಸ್ತೋಗಿದೆ, ಗೋಡೆ ಕುಸ್ತೋಗಿದೆ, ಇಷ್ಟು ಸಾವಾಗಿದೆ ಅಂತ ಎಲ್ಲೋ ಒಂದ್ ಕಡೆ ನಾವು ನ್ಯೂಸ್ ಪೇಪರ್ ಆಗಲಿ, ಒಂದು ಸಾಮಾಜಿಕ ಜಾಲತಾಣ ಆಗಲಿ, ದೃಶ್ಯ ಮಾಧ್ಯಮ ಆಗಲಿ, ಒಂದು ಪೇಪರ್ಗಳಲ್ಲೂ ಸಹ ನಾವು ಎಲ್ಲವನ್ನು ನೋಡ್ತಾನೆ ಇರ್ತೀವಿ. ಆದರೂ ಸಹ ನಾವು ಎಚ್ಚರಿಸುವಂತ ಕಾರ್ಯಕ್ರಮಗಳು ಎಲ್ಲೋ ಒಂದ್ ಕಡೆ ನಮ್ಮ ಸರ್ಕಾರಗಳು ಮಾಡಲ್ಲ, ನಾವುಗಳು ಅರಿವು ಮೂಡಿಸ್ಕೊಳ್ಳಲ್ಲ. ಎಲ್ಲೋ ಒಂದ್ ಕಡೆ ಇವತ್ತು ಮಳೆಯ ಅವಾಂತರದಿಂದ ನಮ್ಮ ಒಂದು ಬದುಕು ಇವತ್ತು ಶೋಚನೀಯವಾಗಿದೆ. ನಾನು ಈ ವಿಡಿಯೋ ಮುಖಾಂತರ ಹೇಳೋದಿಷ್ಟೇ, ಜನಸಾಮಾನ್ಯರು ತಮ್ಮ ಸ್ವೇಚ್ಛಾಚಾರಕ್ಕೆ ಬದುಕೋದನ್ನ ಬಿಡಿ, ನಿಮ್ಮ ಮನೆ ಮುಂದೆ ಸ್ವಚ್ಛತೆಯನ್ನು ಕಾಪಾಡಿ, ನಿಮ್ಮ ಮೋರಿಗಳನ್ನ ನೀವೇ ಕ್ಲೀನ್ಗಳು ಮಾಡ್ಕೊಳ್ಳಿ. ಮತ್ತೆ ರಸ್ತೆಗಳೆಲ್ಲ ಗುಂಡಿಗಳು ಇರ್ತವೆ, ಅದಕ್ಕೆ ಆದಷ್ಟು ಮಣ್ಣುಗಳು ಹಾಕಿ ಮುಚ್ಚಿ, ಅದು ಎಲ್ಲೋ ಒಂದ್ ಕಡೆ ಅಪಘಾತಗಳು ತಪ್ಪುತ್ತೆ. ಎಲ್ಲೋ ಒಂದ್ ಕಡೆ ಮಳೆಯ ಅವಾಂತರಗಳಿಂದ ನೀವು ಮನೆ ಕಟ್ಟುಕೊಳ್ಳೋದು ಇಷ್ಟೊಂದು ದೊಂಬರಾಟಗಳು ಬೇಕಾಗಿಲ್ಲ. ನನ್ನ ವಿಡಿಯೋ ಮುಖಾಂತರ ಇಡೀ ರಾಜ್ಯದಲ್ಲಿ ಹೇಳೋದಿಷ್ಟೇ, ಮಳೆಯ ಅವಾಂತರ ಯಾಕೆ ಇಷ್ಟೊಂದು ಆಗ್ತಿದೆ ಅಂದರೆ ಇವತ್ತು ಜನಪ್ರತಿನಿಧಿಗಳು ಸಹ ಇವತ್ತು ಕಾರಣ ಆಗಿದ್ದಾರೆ, ಒಂದ್ ಕಡೆ ಜನಸಾಮಾನ್ಯರು ಕಾರಣ ಆಗಿದ್ದಾರೆ. ಇವತ್ತು ಅತಿ ಹೆಚ್ಚಾದಂತ ಮನೆಗಳನ್ನ ಕಟ್ಕೊಂಡು ಇವತ್ತು ಬೆಂಗಳೂರನ್ನ ಇವತ್ತು ಮುಳುಗುವಂತ ಮಟ್ಟಕ್ಕೆ ಇವತ್ತು ತಂದಿದ್ದಾರೆ. ನನ್ನ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಎಲ್ಲೋ ಒಂದ್ ಕಡೆ ಇವತ್ತು ನಾವು ಎಲ್ಲೋ ಒಂದ್ ಕಡೆ ಇಂಥ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ ಅಂದ್ರೆ ಯಾರು ಕಾರಣ? ಮಳೆರಾಯ ಕಾರಣ, ಈ ಪ್ರಕೃತಿ ಕಾರಣ, ಈ ಪ್ರಕೃತಿ ವಿಕೋಪ ಕಾರಣ. ಎಲ್ಲವೂ ನಿಮ್ಗೆ ಬಿಡ್ತೀನಿ, ನೀವೇನ್ ತೀರ್ಮಾನ ಮಾಡ್ತೀರಾ ಮಾಡಿ. ಮಳೆ ಅವಾಂತರದಿಂದ ಎಷ್ಟೊಂದು ಸಾವು ನೋವುಗಳಾಗುತ್ತೆ, ಎಲ್ಲವೂ ನಾಳೆ ನಮ್ಮ ಕುಟುಂಬದಲ್ಲಿ ಈ ತರ ಆದ್ರೆ ಏನ್ ಮಾಡ್ತೀರಾ? ಎಲ್ಲೋ ಒಂದ್ ಕಡೆ ಪ್ರತಿಯೊಬ್ರು ಕುಟುಂಬನೇ, ಪ್ರತಿಯೊಬ್ರು ಮನಸ್ಸಲ್ಲೂ ಮನೆಯಲ್ಲೂ ಪ್ರತಿಯೊಬ್ರು ಜೀವನ ಸ್ವಚ್ಛತೆಯಿಂದ ಇರಬೇಕು, ಜೀವನ ಸುಗಮವಾಗಿರ್ಬೇಕು. ನನ್ನ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಕೈ ಮುಗಿತೀನಿ. ನಿಮ್ಮ ಮನೆಯನ್ನ ಎಷ್ಟು ಸ್ವಚ್ಛತೆ ಇಟ್ಕೋತಿರೋ ಹಾಗೆ ನಿಮ್ಮ ರಸ್ತೆ ಗುಂಡಿಗಳು ಮೋರಿಗಳನ್ನ ಅಷ್ಟೇ ಸ್ವಚ್ಛತೆಯಿಂದ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಜನಪ್ರತಿನಿಧಿಗಳನ್ನ ನಂಬೇಡಿ. ಜನಪ್ರತಿನಿಧಿಗಳು ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ. ಆದ್ರೆ ನಾವು ವಾಸ ಮಾಡೋದು ನಾವು ಇವತ್ತು ಬೆಂಗಳೂರು ನಗರದಲ್ಲಿ. ಎಲ್ಲೋ ಒಂದ್ ಕಡೆ ಮಳೆ ಅವಾಂತರ ಏನು ಅತಿ ಆಗಿದ್ರೆ ನಮ್ಮ ಜೀವಕ್ಕೆ ಹಾನಿಯಾಗುತ್ತದೆ. ಸುರಕ್ಷಿತವಾದ ಸ್ಥಳಗಳನ್ನ ಹುಡ್ಕೊಳ್ಳಿ, ಸುರಕ್ಷಿತವಾದ ವಾಸ ಮಾಡಿ ಅಂತ ಹೇಳಿ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಒಂದೇ ಮಾತರು.